ನಮಸ್ಕಾರ ಪ್ರಿಯ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ಸವಾಲ್ ಟಿವಿಯ ಇಂದಿನ ವಿಶೇಷ ಸುದ್ದಿ, ಮೈಸೂರಿನಲ್ಲಿ ಶ್ರೀರಾಮನವಮಿ ಅಂಗವಾಗಿ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತಿ ಭಾವದಿಂದ ನೆರವೇರಿದವು. ನಗರದ ನಂಜರಾಜ ಬಹದ್ದೂರ್ ಚೌಟ್ರಿಯ ಮುಂಭಾಗದಲ್ಲಿ ವಿಶೇಷ ಪೂಜೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಚಾಮರಾಜ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಶ್ರೀಯುತ ಹರೀಶ್ ಗೌಡರವರು, ಎಸ್.ಎಂ. ಪ್ರಸಾದ್, ಟೈಗರ್ ಜಗ್ಗಿ, ಬಿಳಿಕೆರೆ ಕುಮ್ಮಿ, ಕಾಡ್ ನಾಗೇಂದ್ರ, ಕೆಂಡಪ್ಪ, ಪುರ್ಷಿ, ಅರವಿಂದ್, ಮಾದೇಗೌಡ, ಗುರುಪ್ರಸಾದ್, ಮೋಹನ್, ಸೋಮಶೇಖರ್ ಹಾಗೂ ಸಹಕಾರ ಇಲಾಖೆ ಉಮೇಶ್, ದರ್ಶನ್ ಮತ್ತು ಇತರೆ ಗಣ್ಯರು ಸೇರಿ ಪೂಜೆ ಸಲ್ಲಿಸಿ ದೇವರ ಕೃಪೆಯನ್ನು ಪಡೆದರು. ಬಳಿಕ ಭಕ್ತರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಭಾರತ ದೇಶದಲ್ಲಿ ಏನ್ ಶ್ರೀರಾಮ ಇದಾನೆ, ಭವಿಷ್ಯಕ್ಕೆ ಹಿಂದೆ ಇತಿಹಾಸಕ್ಕೆ ಎಲ್ಲದಕ್ಕೂ ಇದಾಗಿರ್ತಕ್ಕಂಥ ರಾಮನವಮಿಯನ್ನು ಇವತ್ತು ಆಚರಿಸ್ತಾ ಇದ್ದೀವಿ. ಈ ರಾಮನವಮಿಯ ವಿಶೇಷದಲ್ಲಿ ಇವತ್ತು ನಮ್ಮ ಸರ್ಕಲಲ್ಲಿ ವಿಶೇಷವಾಗಿ ಬಿಸಿಬೇಳೆ ಬಾತು, ಕೇಸರಿ ಬಾತು, ನೀರು ಮಜ್ಜಿಗೆ, ಪಾನಕ, ಹೆಸರುಬೇಳೆಗಳನ್ನು ಜನಗಳಿಗೆ ಕೊಡ್ತಾ ರಾಮನವಮಿನ ಸಾಂಪ್ರದಾಯಿಕವಾಗಿ ಆಚರಿಸ್ತಾ ಇದ್ದೀವಿ. ಈ ಒಂದು ಸರ್ಕಲ್ಗೆ ಕಳೆದ 30 ವರ್ಷಗಳಿಂದ ಆಚರಿಸ್ಕೊ ಬರ್ತಾ ಇದ್ದಾರೆ. ಕಳೆದ 5-6 ವರ್ಷಗಳಿಂದ ನಾವು ಸಹ ಈ ಒಂದು ಸರ್ಕಲ್ ಜನರ ಜೊತೆ ಬೆರೆತು ನಾವು ಸಹ ಸೇರ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಈ ಒಂದು ಅಡುಗೆ ಕೆಲಸ ಎಲ್ಲ ಮಾಡಿಕೊಡೋಕ್ಕೆ ಭಟ್ರಾದಂಥ ಪ್ರದೀಪ್ ರವರು ನಮ್ಮ ಜೊತೆ ಇದ್ದು ತುಂಬ ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಿಸಿಕೊಟ್ಟಿದ್ದಾರೆ. ಮೈಸೂರಲ್ಲಿ ಉತ್ತಮವಾದಂಥ ಕ್ಯಾಟ್ರಿಂಗ್ ಸಹ ಇಟ್ಕೊಂಡು ನಡೆಸ್ತಾ ಇದ್ದಾರೆ ಇವರು. ಇವತ್ತು ಅವರು ತಮ್ಮ ತನು ಮನ ಧನ ಎಲ್ಲವನ್ನು ಸಹ ಇಲ್ಲಿ ಅರ್ಪಿಸ್ಕೊಂಡು ನಮ್ಮ ಜೊತೆ ಇದ್ದಾರೆ. ಜೊತೆಗೆ ನಮ್ಮ ಸ್ನೇಹಿತರಾದಂಥ ಬಿಳಿಕೆರೆ ಅರುಣ್ಕುಮಾರ್ ಅವರು ಸಹ ನಮ್ಮ ಜೊತೆ ಈ ಸರ್ಕಲ್ನಲ್ಲಿ ಒಂದು ಅಸ್ತಿತ್ವವನ್ನು ಉಳಿಸ್ಕೊಂಡು ನಾವು ಇಲ್ಲೇ ಇದ್ಕೊಂಡು ಇವ್ರ ಜೊತೆ ನಾವು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಈ ಕ್ಷೇತ್ರದ ನಮ್ಮ ಜನಪ್ರಿಯ ಶಾಸಕರಾದಂಥ ಹರೀಶ್ ಗೌಡ್ರವರು ಬಂದು ಪೂಜೆಯನ್ನು ನೆರವೇರಿಸಿ ಪ್ರಸಾದನ ಜನಗಳಿಗೆ ವಿತರಣೆ ಮಾಡುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಹೋಗಿದ್ದಾರೆ. ಸುಮಾರು 2,000 ಜನ ಇವತ್ತು ಸೇರುವಂಥ ನಿರೀಕ್ಷೆ ಇದೆ. 2,000-3,000 ಜನ ನಿರೀಕ್ಷೆ ಇದೆ. ಅದರಂತೆ ಈಗ ಆಲ್ರೆಡಿ ಜನ ಇಲ್ಲಿ ಸುತ್ತಮುತ್ತ ನೋಡಿದ್ದೀರಿ ನೀವು. ಈ ಒಂದು ಕಾರ್ಯಕ್ರಮ ಅತ್ಯುತ್ತಮವಾಗಿ ನಡೀತಾ ಇದೆ. ಇದಕ್ಕೆ ಎಲ್ಲ ಸಹಕರಿಸಿರ್ತಕ್ಕಂಥ ಆತ್ಮೀಯ ಸ್ನೇಹಿತರುಗಳು, ಹಿತೈಷಿಗಳು, ಈ ಒಂದು ಸರ್ಕಲ್ನ ಜನಗಳು, ಹಾಗೆ ಅದರ ಜೊತೆಗೆ ನಮ್ಮ ಟೈಗರ್ ಎಂದೇ ಪ್ರಗತಿಯಾಗಿರುವ ಜಗ್ಗೆ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಡೆದಿರ್ತಕ್ಕಂಥ ಮಾಧ್ಯಮ ಮಿತ್ರರವರೆಗೂ ಸಹ ಈ ಒಂದು ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಜೈ ಶ್ರೀರಾಮ್ ಅಂತ ಹೇಳಿ ಒಂದೆರಡು ಮಾತನ್ನ ಮುಗಿಸ್ತೀನಿ. ಜೈ ಶ್ರೀರಾಮ್. ಶುಭಾಶಯಗಳು. ಜೈ ಶ್ರೀರಾಮ್. ಸರ್ವೇ ಜನ ಸುಖಿನೋ ಭವಂತು. ಎಲ್ಲ ಜನಗಳು ತುಂಬ ಆರೋಗ್ಯವಾಗಿದ್ದು ಎಲ್ಲ ಒಳ್ಳೇದಾಗಲಿ, ಯಾವುದೇ ರೀತಿ ಬರಗಾಲ ಬರದೇನೆ ಎಲ್ಲ ಒಳ್ಳೇದಾಗಲಿ ಅಂತ ಈ ಮೂಲಕ ಸುಭಿಕ್ಷಾಗಿ ನಡೀಲಿ ಅಂತ ಅಂದ್ಬಿಟ್ಟು ಈ ಮೂಲಕ ನಾವೆಲ್ಲರೂ ಕೋರ್ಕೊಳ್ತೀವಿ. ಕಾರ್ಯಕ್ರಮದಲ್ಲಿ ಸ್ಥಳೀಯರು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಭಕ್ತಿ ಭಾವದಿಂದ ಪೂಜೆಯಲ್ಲಿ ತೊಡಗಿಕೊಂಡರು. ಕಾರ್ಯಕ್ರಮವು ಶಾಂತಿಯುತವಾಗಿ ಹಾಗೂ ಯಶಸ್ವಿಯಾಗಿ ನೆರವೇರಿತು. ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಸವಾಲ್ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನಮಸ್ಕಾರ.